ಏನಪ್ಪ 64% ತೆಗೆದಾಗ ಹಾ ಈಗ ಡಿಮ್ಯಾಂಡ್ ಇತ್ತು ಖಾಸಗಿ ಶಾಲೆಗಳಲ್ಲಿ ಡಿಮ್ಯಾಂಡ್ ಇತ್ತು. ಈಗ 94 ಆದ್ರಿಂದ ಎಲ್ಲಿ ಸೀಟ್ಗಳಿಗೆ ಎಷ್ಟು ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗ್ಬಿಟ್ಟು ಅಂತ ಕೇಳಿ ಹುಚ್ಚುಚ್ಚೆದ್ದು ಹೋಗಿದ್ದೀರಿ. ಏನಾಗುತ್ತೆ ನೆಕ್ಸ್ಟ್ PUC ಡ್ರಾಪ್ ಔಟ್ಸ್ ಜಾಸ್ತಿ ಆಗ್ತವೆ. ದಿಸ್ ರಿಸಲ್ಟ್ put an end to the dropouts in the PUC. ಏನು ಹಿಂಗೆ ಸುಮ್ ಕೊಟ್ಟು ಅವು ಏನು ಹಿಂಗೆ ಸುಮ್ಮನೆ ತಳ್ಳಿಬಿಟ್ಟವ್ರದ್ದು ಹೋಗಿ 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 ಹೋಗಿ. ಇಂಥ ಅಯೋಗ್ಯ ಶಿಕ್ಷಣ ಮಂತ್ರಿ ದೇಶಕ್ಕೆ ಬೇಕೇನ್ರಿ? ನೀನೇ PUC ಫೇಲು. ನಾವು ಹೇಳಿದ್ದಲ್ಲ, ನಿಮ್ಮ ಅಣ್ಣ ಕುಮಾರ್ ಬಂಗಾರಪ್ಪ ರೇ ನನ್ನ ತಮ್ಮ PUC ಫೇಲ್, ಅವನಿಗೆ ಯಾಕ್ರಿ ಶಿಕ್ಷಣ ಮಂತ್ರಿ ಕೊಟ್ಟವ್ರಿ ಅಂದ. ಏನ್ರಿ ರಾಜ್ಯದ ಪರಿಸ್ಥಿತಿ ಏನಾಗ್ಬೇಕ್ರಿ? ಶಿಕ್ಷಣ ಇಲಾಖೆ ನಡೆಸೋರು ಯಾರು ಇಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಹಿಂದಿ ಸಬ್ಜೆಕ್ಟ್ ವಿಚಾರದಲ್ಲಿ ಗೊಂದಲ ಆಯಿತು. ಆಮೇಲೆ ಹಿಂದಿ ಕೋರ್ಟ್ ಚೀಮಾರಿ ಹಾಕ್ತಲ್ರಿ ಸರ್ಕಾರಕ್ಕೆ ಹಿಂದಿ ವಿಚಾರದಲ್ಲಿ. ಗ್ರೇಡಿಂಗ್ ನೋ ಗ್ರೇಡಿಂಗ್ ವ್ಯಾಲ್ಯೂಯೇಷನ್ ಮಾಡಿ ಅಂದ್ರು. ಹಂಗಂತ 2 ದಿವಸಕ್ಕೆ ರಿಸಲ್ಟ್ ಕೊಟ್ರಲ್ಲ, ಹೆಂಗೆ ಕೊಟ್ರಿ ನೀವು? ಸುಮ್ಮನೆ ಬರ್ಕೊಂಡೋಗಿದ್ದಾರೆ ಅತ್ತಗಡೆ. ಇದಕ್ಕಿಂತ ನಾಚಿಕೆಗೇಡು, ಅಸಹ್ಯ ಯಾವ ರಾಜ್ಯದಲ್ಲೂ ಆಗಿಲ್ಲ ರೀತಿರುತ್ತು. ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಒಂದು ಕೂಪಕ್ಕೆ ತಳ್ತಾ ಇದ್ದೀರಾ. ಛೇ 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 ಛೇ. ಹೈಕೋರ್ಟ್ ಚೀಮಾರಿ ಆಗ್ತು 2 ದಿವಸಕ್ಕೆ ಆಯ್ತು ಸರ್ ಮಾಡಾಯ್ತು ನಾವು ಅಂತ ಅಂದ್ಬಿಟ್ರಿ, ರಿಸಲ್ಟು ಕೊಟ್ಬಿಟ್ರಿ ಅಂತ ಕಡೆಗೆ. ಇಷ್ಟೊಂದು ಬಹಳ ಗಂಭೀರವಾದ ವಿಚಾರ. ಯಾಕೆ ಅಂತಂದ್ರೆ ಎಲ್ಲ ಡೆಮಾಕ್ರೆಟಿಕ್ ಐಡಿಯಾಲಜಿ ಪುಸ್ತಕದಲ್ಲೂ ಬರೀತಾರೆ. ಅಂಬೇಡ್ಕರ್ ಬರೆದಿದ್ದಾರೆ, ಯಾವ ನಾಡು, ಯಾವ ದೇಶ, ಯಾವ ರಾಜ್ಯ ಅಕ್ಷರ ಮತ್ತು ಆರೋಗ್ಯದಲ್ಲಿ ವಂಚಿತವಾಗುತ್ತೋ ಅಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಅರೆ ಅವನಿಗೆ ಅಕ್ಷರವೂ ಇಲ್ಲ, ಆರೋಗ್ಯವೂ ಏನು ಮಾಡ್ತಾನೆ? ಇವೆರಡೂ ಇದ್ರೆ ಅನ್ನ ಅದಾಗೆ ಹುಟ್ಟುತ್ತೆ. ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟು ನಾವು ಫಸ್ಟೇ ಬರೆದು ಪ್ರಾಥಮಿಕ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ, ಅದ್ರ ಕೆಳಗಡೆ ಪ್ರತಿ ಶಿಕ್ಷಕನು ಶಾಲೆಯಲ್ಲಿ, ಪ್ರತಿ ಮಗು ಶಾಲೆಯಲ್ಲಿ, ಮಗು ಈ ನಾಡಿನ ಆಸ್ತಿ ಅಂತ ಬರೆದು ನಾವು. ಚೈಲ್ಡ್ ಇಸ್ ದ ಪ್ರಾಪರ್ಟಿ ಆಫ್ ದ ನೇಷನ್. ಪಾಪ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೆಹಲಿ ಕರೆಸಿ ನಮ್ಮನ್ನು ಸನ್ಮಾನ ಮಾಡಿದ್ರು. ಯು ಆರ್ ದ ಬೆಸ್ಟ್ ಇನ್ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಹೇಳಿ. ಅವೆಲ್ಲ ಯಾವೂ ಇಲ್ಲ ಇವತ್ತು. ಸಮುದಾಯದ ಶಾಲೆನೂ ಇಲ್ಲ, ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿಗಳು ಇಲ್ಲ. ಆಮೇಲೆ ಮಕ್ಕಳಿಗೆ ಮದರ್ಸ್ ಕಾರ್ನರ್ ಅಂತ ಮಾಡಿದ್ದು, ಅದೂ ಇಲ್ಲ. ಯಾವುದೂ ಇಲ್ಲ ಮದರ್ಸ್ ಕಾರ್ನರ್. ಎಲ್ಲ ಪ್ರೋಗ್ರಾಮು ಗಾಳಿ ಬೀಸಿ ಇವ್ರದೇ ಪ್ರೋಗ್ರಾಮಿಗೆ. ಏನು ಕಾಪಿ ಹೊಡೆಯೋ ಪ್ರೋಗ್ರಾಮು, ಬರೀದೇ ಇರೋನಿಗೂ ಬರದ ಅಂತ ಮಾರಿಸ್ಕೊಡೋ ಪ್ರೋಗ್ರಾಮು, 64 94ಕ್ಕೆ ಬರ್ಕೊಳ್ಳೋ ಪ್ರೋಗ್ರಾಮು, ಬರ್ಕೊಳ್ಳೋದು ಅಷ್ಟೇ. ಏನು ಭಾಳ ನೋವಾಗುತ್ತೆ ರೀ. ಅದು ಅಲ್ಲದೆ ಹಳ್ಳಿಯಿಂದ ಬಂದಂಥವರು ನಮಗೆಲ್ಲ ಭಾಳ ನೋವಾಗುತ್ತೆ. ಶಿಕ್ಷಕರು ಇಲ್ಲ, ಸಾಮಾನ್ಯವಾಗಿ ಸರ್ಕಾರದ ಅಧಿಕಾರಿಗಳೇ ಇಲ್ಲದೆ ಆಡಳಿತ ಏನು ಕೊಡ್ತೀರ? ಆಡಳಿತ ಮಾಡದೆ ಅಭಿವೃದ್ಧಿ ಹೆಂಗಾಗುತ್ತಿಲ್ಲ? ಏನೂ ಆಗಲ್ಲ. ಶಿಕ್ಷಣ ಸಂವಾದ ಮಾಡ್ತಾ ಇದ್ವು ನಾವು ಪ್ರತಿ ತಿಂಗಳ. ದೂರದರ್ಶನ್, ಆಕಾಶವಾಣಿ, ಶಿಕ್ಷಣ ಸಂವಾದ ನಡೀತಾ ಇತ್ತು. ಯಾವುದೂ ಇಲ್ಲ. ಆಮೇಲೆ ಮಕ್ಕಳ ಜೊತೆ ಮಾತಾಡುವಂಥದ್ದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಹುಡುಗರು ಕರೆಸಿ ಅವ್ರ ಜೊತೆ ಇಂಟ್ರಾಕ್ಷನ್ ಪ್ರೋಗ್ರಾಮ್ಸ್ಗಳಾಗ್ತಾ ಇತ್ತು. ಈಗ ಯಾವುದೂ ಇಲ್ಲ. ಬನ್ನಿ ಸರ್, ಇದ್ಯಾಕೆ ಸರ್ ತಡಾಗಿ ಬಂದ್ರಿ ನೀವು? ನಿಮ್ಮನ್ನ 2ನೇ ಕ್ಲಾಸ್ಗೆ ಹಾಕ್ಬಿಡ್ತೀವಿ ಬನ್ನಿ. ಏನು ಸರ್, ಇದು ಭಾಳ 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 ನೋವಿನ ಪ್ರಸಂಗ. ಬಟ್ ಇದೇನು ನಮ್ಮ ಮುಖ್ಯಮಂತ್ರಿಗೆ ಇದೇನು ಅನ್ನಿಸ್ತಾನೆ ಇಲ್ಲ. ಏನು ಅನ್ನಿಸ್ತಾ ಇಲ್ಲ. ಹಂಗ ನಡ್ಕೊಂಡೋಯ್ತು, ನಡಿಲ್ಲ. ಇದು ಬಹಳ ಗಂಭೀರವಾದಂಥ ವಿಚಾರ.
ಬಹಳ ಸೂಕ್ಷ್ಮವಾದಂಥ ವಿಚಾರ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀವ್ರವಾದಂಥ ಕ್ರಮ ತಗೋಬೇಕು. ಯಾವ ಶಿಕ್ಷಣ ತಜ್ಞರು ಕರೆದು 33% ಮಾಡಿದ್ರಿ ನೀವು? ಈ ರಾಜ್ಯದಲ್ಲಿ ಎಂತೆಂಥ ಶಿಕ್ಷಣ ತಜ್ಞರಿದ್ದಾರೆ. ಯಾವ್ಯಾವ ಹಿಂದೆ ನಡೆದಂಥ ಮಂತ್ರಿಗಳು ಕರೆದು ಮಾತಾಡಿದ್ರಿ ನೀವು? ಶಿಕ್ಷಣ ತಜ್ಞರು ಮಾತಾಡಿದ್ರಿ. ಎಜುಕೇಶನ್ ಟೀಚರ್ಸ್ಗಳು ಯಾರನ್ನೂ ಇಲ್ಲ. ನಾನೇ ಎಕ್ಸ್ಪರ್ಟ್. ನಾನು ಒಂದು ಹೇಳ್ತೀನಿ, ಮಧು ಬಂಗಾರಪ್ಪನವ್ರೆ, ಮಧು ಅನ್ನೋ ಹೆಸರು ಇಟ್ಕೊಳ್ಳಿ, ಬಂಗಾರಪ್ಪನ ತೆಗೆದು ಬಿಡ್ರಿ. ಬಂಗಾರಪ್ಪ ಎಂತೆಂಥ ನಮ್ಮ ಹಿಂದುಳಿದ ವರ್ಗದವರು ಕೊಟ್ಟೋದ್ರಿ ಇವರು. ನೀನು ಯಾವನೇ ಅಥು ನಾಚಿಗೇಡಿನ ಮನುಷ್ಯ ನಿಂತು. ಬಂಗಾರಪ್ಪ 10 HP ಮೋಟ್ರ್ ಕೊಟ್ಟಲ್ರಿ ನಮಗೆ. 10 HP ಮೋಟರ್ ಕೊಟ್ಟ, ಫ್ರೀ ಇವತ್ತು ಇದೆ. ರೈತರಿಗೆ ನೆನೆಸ್ಕೋತಾರೆ. ನೀನು ಯಾವ್ದಾದ್ರು ನೆನೆಸ್ಕೊಳ್ಳೋ ಕೆಲಸ ಮಾಡಿ ಅಂದರೆ ಅಸಹ್ಯ ಆಗೋ ಕೆಲಸ ಮಾಡಿ ಕೂರಿಸಿದ್ಯಾ. ಜನ ವಿರೋಧಿ, ಪ್ರಜಾತಂತ್ರ ವಿರೋಧಿ, ಶಿಕ್ಷಣ ವಿರೋಧಿ ಕೆಲಸ ಮಾಡಿದೀಯ ನೀನು. ಛೇ ನೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.